ಗಾಡಿ ಗುದ್ದಿದ್ದಲ್ಲಪ್ಪ. ನಾನು ಗುದ್ದಬೇಕಾಗಿ ಗುದ್ದಿನೇನಕ್ಕ ಅದು ಬಸ್. ನಮಸ್ಕಾರ ಗುರುವರಿಯರೇ, ಎಲ್ರು ಹೇಗಿದ್ದೀರಾ? ಇವತ್ತು ರಿಪಬ್ಲಿಕ್ ಡೇ ಅಂತ ಎಲ್ರಿಗೂ ಗೊತ್ತು, ಅಂದ್ರೆ ಗಣರಾಜ್ಯೋತ್ಸವ. ಅದಕ್ಕೆ ಒಂದು ಚಿಕ್ಕದಾಗಿ ಒಂದೆರಡು ಚಾಕ್ಲೇಟ್ ಕೊಡೋಣ ಮಕ್ಳುಗಳಿಗೆ ಅಂತ ನನ್ನ ಅಭಿಪ್ರಾಯ. ಫೀಲ್ಡ್ ಹತ್ರ ಹೋಗ್ತಾ ಇದ್ದೀನಿ, ನಮ್ಮ GJC ಸ್ಕೂಲ್ ಫೀಲ್ಡ್ ಹತ್ರ. ಮಕ್ಳುಗಳು ಹೋಗ್ತಾವೆ ರಿಪಬ್ಲಿಕ್ ಡೇಗೆ. ಎಲ್ರು ಮಕ್ಳುಗಳು ರೆಡಿಯಾಗಿ. ಜನನೇ ಇಲ್ಲ ಗುರು, ಇನ್ನು ಒಂದೇ ಒಂದು ನಾಯಿನೂ ಇಲ್ಲ. ಬನ್ನಿ ಹಂಗೆ ಒಂದು ರೌಂಡ್ ಹೋಗಿ ಬರೋಣ. ಓ, ಇಲ್ಲೇ ಬಂದ್ಬಿಟ್ರಲ್ಲಪ್ಪ ಸ್ಕೂಲ್ ಹುಡುಗರು. ಹ್ಯಾಪಿ ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪುಟ, ಹ್ಯಾಪಿ ರಿಪಬ್ಲಿಕ್ ಡೇ. ಚಾಕ್ಲೇಟ್ ಬೇಡವಾ? ತಗೊಳ್ಳಿ, ನೀವೇ ತಗೊಳ್ಳಿ. ಹ್ಯಾಪಿ ರಿಪಬ್ಲಿಕ್ ಡೇ ತಗೊಳ್ಳ. ಹ್ಯಾಪಿ ರಿಪಬ್ಲಿಕ್ ಡೇ. ಒಳ್ಳೆದಾಗಲಿ. ಆ ಸ್ಕೂಟಿಲಿರೋ ಹುಡುಗಿಗೆ ಚಾಕ್ಲೇಟ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಎಷ್ಟು ದೂರ ಕಷ್ಟಪಟ್ಟು ಹೋಗಿ ಕೊಡ್ತೀನಿ ನೋಡಿ. ಪುಟ್ಟಿ, ಹ್ಯಾಪಿ ರಿಪಬ್ಲಿಕ್ ಡೇ. ಚಾಕ್ಲೇಟ್ ಕೊಟ್ಟಾಗ ಹುಡುಗಿ ಮಕ್ಕದಲ್ಲಿ ಬಂದಿದ್ದ ಸ್ಮೈಲ್ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ ಥರ ಖುಷಿ ಲೈಫಲ್ಲಿ ಎಲ್ಲೂ ಸಿಗಲ್ಲ ಅಂತ ಅನ್ಕೊಂತೀನಿ. ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಗೊತ್ತಿಲ್ಲ, ಇಂಥದ್ರಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಸಿಗುತ್ತೆ. ಹೀಗೆ ಒಂಥರ ಸ್ವೀಟ್ ಕೊಟ್ಟು ಆಚರಣೆ ಮಾಡೋದು ಇದೆಯಲ್ಲ, ಆ ಮಜಾನೇ ಬೇರೆ. ನೀವು ಅಷ್ಟೇ ಗುರು, ನಿಮ್ಮ ಕೈಲಿ ಆಗೋಷ್ಟು ಸಹಾಯ ಮಾಡಿ ಅಂತ ಹೇಳ್ತೀನಿ. ನಾನು ಹಂಗೂ ನನ್ನ ಕೈಯಲ್ಲಿ ಆಗೋಷ್ಟು ಮಾಡ್ತಿರ್ತೀನಿ. ನಾನು ಅನ್ಕೊಂಡಿದ್ದೆ ಬೇರೆ ಏನಂತ, ಬುಕ್ಸ್ಗಳು ಕೊಡೋಣ ಅಂತ. ನನ್ನ ಕೈಲಾಗಿದ್ದಿಷ್ಟು, ಹಂಗಾಗಿ ನಾನು ಬುಕ್ಸ್ ಕೊಡೋಕ್ಕಾಗ್ದಲೇ ಇದನ್ನ ಕೊಡೋ ಪರಿಸ್ಥಿತಿ ಬಂತು. ಸಿಚುವೇಶನ್ನು ತಕ್ಕನಾಗೆ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿ ಬರುತ್ತೆ. ಅಲ್ಲೇ ಆರಿಸ್ಬಿಟ್ಟವ್ರೆ ಶುಭೋದಯ ಸ್ಕೂಲ್ನವರು. ನಾಯಿ ಹಿಡ್ಕೊಂಡು ಹೋಯ್ತವ್ರೆ ಅಂಕಲ್ಲು. ಜೂಲ್ ನಾಯಿನಾ ಇಲ್ಲ ಏನು ಬೀದಿ ನಾಯಿನಾ? ಗಾಡಿ ಗುದ್ದಿದ್ದಲ್ಲಪ್ಪ. ನಾನು ಗುದ್ದಬೇಕಾಗಿ ಗುದ್ದಿನೇನಕ್ಕ ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ನಾನೆಲ್ಲ ಶಿವ ಅಂತ ಈಗೆದ್ದು ಎಲ್ಲ ಕಾಶ್ ಹೋಗ್ತಾ ಇದ್ದೀನಿ ನಾನು. ನಾನು ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲ. ನಾಯಿ ಮುಂಡೆದೆ ನನಗೂ ಇಕ್ಸ್ತಿದ್ದಲ್ಲ ಈಗ ಕರ್ಣನ್ ಮಗಂದು. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ಸಂದರ್ಭ. ಅಲ್ಲೇ ಸ್ಟಾರ್ಟ್ ಆಗ್ತಾ ಇರಂಗೈತೆ ಗುರು. ತಾಳೋ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ ಹೇಳಕ್ ಹೋಗಿ ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ ಅಕ್ಕ, ನಿಮಗೂ ಅಷ್ಟೇ. ಹಾಂ, ಯೂಟ್ಯೂಬಿಂದ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಗುರು, ನೆಮ್ಮದಿ ಅಂತೂ ಸಿಗ್ತೈತೆ. ನಮ್ಮ ಅಪ್ಪನೇ ಹೇಳ್ತೀನಿ, ಯೂಟ್ಯೂಬಿಂದ ನಾನು ದುಡಿತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ನನಗಂತೂ ಯೂಟ್ಯೂಬಿಂದ ತುಂಬಾ ಖುಷಿ ಸಿಕ್ಕೈತೆ. ಆ ಖುಷಿನ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಹೇಯ್ ಬರಲಿ, ತಾಳ್ರಿ ಯಾಕೋ ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ? ಏನು ಗೊತ್ತೇನು, ಯೂಟ್ಯೂಬ್ಗೆ ಹಾಕಕ್ಕೆ ತಗೊಳ.
ತಾಳ್ರಿ ನೀವು ಒಂದು ಇದು ತಾಳ್ರಿ ತಿನ್ರಿ. ಯೂಟ್ಯೂಬಲ್ಲಿ ಚಾನಲ್ ಐತೆ ನಂದು, ನೀವು ನೋಡಿ ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡಂಗಿದ್ರೆ. ನೋಡ್ತೀರಾ ವಿಡಿಯೋ ನೋಡ್ತೀರಲ್ಲ? ಯೂಟ್ಯೂಬಲ್ಲಿ ಯಾವ್ದಾರು ವಿಡಿಯೋ ನೋಡಿದ್ದೀರಾ ಬೈಕಿಂದು? ನೋಡಿದ್ದೀರಾ? ನೀನು ನೋಡಿದ್ಯಾ? ನೋಡಿದ್ದೆ, ನನ್ನ ಹೆಸರು ಇಲ್ಲ ಐತೆ ಕೆಳಗಡೆ, ರಕ್ಷು RJ ಅಂತ ಅಂದ್ಬಿಟ್ಟು ನನ್ನ ಹೆಸರು. ಹಾಂ ನೋಡಿ, ಮನೆಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅದಕ್ಕೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ನಿಮ್ಮ ಜಗ್ಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಸರಿನಾ? ಮಾಡ್ತಿರೋ ತಾನೆ 3 ಜನನು? ನಿಮ್ಮ ಸ್ಕೂಲವ್ರಿಗೂ ಹೇಳ್ರಿ. ಏನು ಇವತ್ತು ಇದಕ್ಕೆ ಬಂದು ಯಾರು ಹೇಳಿದ್ದು? ಹೌದಾ? ಅಯ್ಯೋ ಹಂಗೇನಿಲ್ಲ, ನಾನು ಇದಕ್ಕೆ ಅಂತಾನೆ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಯೂಟ್ಯೂಬ್ಗೆ ಹಾಕ್ತಿರ್ತೀನಿ ಅವಾಗವಾಗ, ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ತಾಳ. ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ. ಹಾಂ ಶಾಸಕರಂತ ಸರ್ ಶ್ರೀನಿವಾಸರು. जय हिंद. राष्ट्रगीत शुरू है. ಕಾರ್ತಿಕ ಯಾವ ಸ್ಕೂಲು? ಶುಭೋದಯನಾ? ಎಲ್ಲಿಗಪ್ಪ? ಹತ್ತು ಚಿಕ್ಕೋನಹಳ್ಳಿ ಗೊತ್ತೀರಾ? ಚಿಕ್ಕೋನಹಳ್ಳಿ ಇಲ್ಲ. ಸರ್ ನಮಸ್ಕಾರ. ಯಾವ ಸ್ಕೂಲು? ಯಾವ ಸ್ಕೂಲು? ಮಹೇಶ್ ಸ್ಕೂಲಾ? ಏನು ಓದ್ತಾ ಇರೋದು? ಹೌದಾ? ಹೋಗು, ಇಲ್ಲ ಸೈಡ್ ಬಿಡು. ಅಂಕಲ್ ಇಂಡಿಕೇಟರ್ ಹಾಕೊಂಡು ಯಾವ ಕಡೆಗೆ ಬೇಕು ಆ ಕಡೆಗೆ ನುಗ್ತವ್ರೆ. ರಿಪಬ್ಲಿಕ್ ಡೇ ಆರ್ಥಿಕ ಶುಭಾಶಯಗಳು, ಅಂದ್ರೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ನಿಮ್ ತಲೆಗೆ 2 ಹೋಳಾಗ್ತೈತಿ. ಹೋಗ್ಬೇಡ್ರಿ ಕಣ್ರ ಕಂದ.
ಯಾಕೆ ಬೇಕು ನಿಮ್ಗೆ ಪೊಲೀಸ್ನವ್ರ ಕೈಲಿ ತಗ್ಲಾಕೊಂಡ್ರೆ ಹಾಕೊಂಡು ಹೋಗ್ತಾರೆ. ಯು ಆರ್ ಅಂಡರ್ ಅರೆಸ್ಟ್. ಎಲ್ಲಿ ಬಿಡ್ಬೇಕು? ಹೋಗ್ಬೇಕು ನಾನು. ಚಿಕ್ಕೋನಹಳ್ಳಿ ಕಡೆಗೆ ಹೋಗ್ತೀರಾ? ಇಲ್ಲ ಕಣಪ್ಪ, ಹೋಗಲ್ಲ. ಇನ್ನು ಬಿಡಕ್ಕೆ ಅಂತಾನೆ ಬಂದೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಅಯ್ಯ ತಗ ಚಾಕ್ಲೇಟ್ ತಿನ್ನು. ತಗೋ. ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ. ಬಾರೋ. ಇದಾಗ್ಬಿಟ್ಟೈತೆ, ಬೇಜಾರು ಮಾಡ್ಕೊಂಬಿಡ್ರಿ. ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ ಅಲ್ವಾ? ಓಲ್ವಾ ಕಾರ್ ನೋಡ್ರಿ ಹೆಂಗೈತೆ. ಯಾವ್ದಪ್ಪ ಇದು? ನಮ್ಮ ಕಲೆಗಳು ಸಂಸ್ಕೃತಿಗಳನ್ನ ಬೆಳೆಸಿ ಉಳಿಸಿ ಅಂತ ನಾನಂತೂ ತುಂಬಾ ಕೇಳ್ಕೊಂತೀನಿ. ಆಂಟಿರಿಗೆಲ್ಲ ಚಾಕ್ಲೇಟ್ ಕೊಡೋದು ಸರಿಯಲ್ಲ. ನಮ್ಮೂರಲ್ಲಿ ಬರೋ ಏರಿಯಾ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಗುರು ನಾನು. ನನಗೆ ಒಂದ್ಸಲ ಪ್ರೌಡ್ ಆಗ್ತದೆ. ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ. ಹಾ, ಹ್ಯಾಪಿ ರಿಪಬ್ಲಿಕ್ ಡೇ. ತಳ. ಹ್ಞೂ ಐತೆ ತಳ. ರಕ್ಷು ಆರ್ಜೆ ಅಂತ ನೀವು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಯೂಟ್ಯೂಬಲ್ಲೂ ಯೂಟ್ಯೂಬ್ ಚಾನಲ್ ಐತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಸರಿ ಬರ್ಲಾ? ಕಂಪ್ಲೀಟ್ ಆಗಿ ಮುಗೀತು. ಯಾಕಪ್ಪುಟ್ಟಿ ಹೆಂಗ್ ನೋಡ್ತೀಯ? ತಳ. ಹ್ಯಾಪಿ ರಿಪಬ್ಲಿಕ್ ಡೇ. ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿರೋದು? ಮನವಳ್ಳಿನ? ಬಾ ಮತ್ತೆ. ಹ್ಯಾಪಿ ರಿಪಬ್ಲಿಕ್ ಡೇ. ಚಾಕ್ಲೇಟ್ ಬೇಡವಾ? ನೋಡು ಇಸ್ಕೊಳ್ಳೋದೇ ಇಲ್ಲ ಅಂತಾರಲ್ಲ. ಆ ನಾನು ನೋಡಿದ್ಯಾ? ಹಾ, ನೋಡಿಲ್ವಾ ನನ್ನ? ಅಂಕಲ್ ಸೈಕಲ್ ವಾಡ್ದು 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 ವಾಡ್ ಸುಸ್ತಾಗಿ ಹೋಗತ್ತೆ. ದೇವ್ರೇ, ಈ ತರ ಗುಂಡಿಗಳು ಇದ್ರೆ ನಮ್ ಸೊಂಟ ಕಳ್ಕೊಳ್ಳೋದು ಬೇಗ ಖಂಡಿತ, ನಿಶ್ಚಿತ, ಖಚಿತ. 2,000 ರೂಪಾಯಿ ಖಚಿತ, 10 ಕೆಜಿ ನಿಶ್ಚಿತ, ಯುವಕರಿಗೆ 3,000 ಖಂಡಿತ. 1950ರಲ್ಲಿ ರಿಪಬ್ಲಿಕ್ ಡೇ ಅಂತ ಅಂದ್ರೆ ಸಂವಿಧಾನವನ್ನ ರಚಿಸಿದಂತಹ ದಿನ ಅಂತಾನೆ ಹೇಳ್ಬೋದು. ಅವತ್ತಿಂದ ಸಂವಿಧಾನದಲ್ಲಿ ಏನೇನಾಯ್ತೋ ಅದನ್ನೆಲ್ಲ ಉಳಿಸ್ಕೊಂಡ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಈ ಸಂವಿಧಾನ ರಾಜಕಾರಣಿಗಳು ಸ್ವಲ್ಪ ಅವರ ದುರುಪಯೋಗಕ್ಕೆ ಬಳಸ್ಕೊಂತವ್ರೆ. ನೋಡು 3 ಜನ ಹಾಕೊಂಡು ಸುಮ್ಮನೆ